ಮತ್ತೊಬ್ರು ಇದ್ದಾರೆ, ಎಸ್ ಟಿ ಸೋಮಶೇಖರ್ ಅವ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ. ಯಶವಂತಪುರ ಶಾಸಕರು. ಇವ್ರ ದೇಹ ಮಾತ್ರ ಬಿಜೆಪಿಯಲ್ಲಿ ಇತ್ತು. ಮನಸ್ಸು ಎಲ್ಲವೂ ಕೂಡ ಕಾಂಗ್ರೆಸ್ನ ಜೊತೆಗೇನೆ ಇತ್ತು. ಕಾಂಗ್ರೆಸ್ ಜೊತೆ ಬಹಿರಂಗವಾಗಿ ಗುರುತಿಸಿಕೊಂಡಿರೋದು ಇವರಿಗೆ ಮುಳುವಾಯಿತು. ಕಾಂಗ್ರೆಸ್ ಜೊತೆಗೆ ಇವರು ಬಹಿರಂಗವಾಗಿ ಗುರುತಿಸಿಕೊಂಡಿದ್ರು. ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಕೆಲಸವನ್ನ ಮಾಡಿದ್ರು. ಇವರು ಕ್ಷೇತ್ರದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಚಾರವನ್ನ ಕೂಡ ಮಾಡಿದ್ರು. ಅದೇ ನಾನು ಈಗಾಗಲೇ ಹೇಳಿದ್ನಲ್ಲ, ದೇಹ ಮಾತ್ರ ಬಿಜೆಪಿಯಲ್ಲಿತ್ತು, ಅವರ ಮನಸ್ಸು, ಅವರ ಆತ್ಮ ಎಲ್ಲವೂ ಕೂಡ ಕಾಂಗ್ರೆಸ್ನ ಕಡೆ ಇತ್ತು. DCM DK ಶಿವಕುಮಾರ್ ಎಲ್ಲಿ ಹೋಗ್ತಾರೆ, ಅಲ್ಲಿ ಇವರು ಇರ್ತಾ ಇದ್ರು. CM ಸಿದ್ದರಾಮಯ್ಯನವರು ಎಲ್ಲಿರ್ತಾ ಇದ್ರು, ಅಲ್ಲಿ ಇವರು ಕೂಡ ಇರ್ತಾ ಇದ್ರು. ಅವರ ಪರವಾಗಿನೇ ಬ್ಯಾಟ್ ಬೀಸ್ತಾ ಇದ್ರು, ಅವರ ಪರವಾಗಿನೇ ಮಾತಾಡ್ತಾ ಇದ್ರು. ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಬಹಳಷ್ಟು ಸಹಾಯ ಆಗ್ತಾ ಇದೆ ಅಂತ ಹೇಳಿ ಗ್ಯಾರಂಟಿ ಯೋಜನೆಗಳ ಪರವಾಗಿ ಮಾತಾಡ್ತಾ ಇದ್ರು. ಅದೇ ಬಿಜೆಪಿ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕತೆ ದಿವಾಳಿ ಎದ್ದು ಹೋಗಿದೆ, ರಾಜ್ಯದ ಬೊಕ್ಕಸ ಖಾಲಿಯಾಗಿ ಹೋಗಿದೆ, ರಾಜ್ಯದ ಜನರಿಗೆ ಸರಿಯಾಗಿ ಗ್ಯಾರಂಟಿ ಯೋಜನೆಗಳು ಮುಟ್ತಾ ಇಲ್ಲ, ಈ ರೀತಿಯಾದಂತಹ ಆರೋಪಗಳನ್ನು ಬಿಜೆಪಿ ಮಾಡ್ತಾ ಇದ್ರೆ, ಬಿಜೆಪಿಯಲ್ಲಿ ಇದ್ಕೊಂಡೆ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ನ ಪರವಾಗಿ ಕ್ಯಾಂಪೇನ್ ಮಾಡ್ತಾರೆ. DCM ಅವ್ರನ್ನ ಹೊಗಳ್ತಾರೆ, CM ಸಿದ್ದರಾಮಯ್ಯನವ್ರನ್ನ ಹೊಗಳ್ತಾರೆ. ಬಹಳ ಪ್ರಮುಖವಾಗಿ ಗ್ಯಾರಂಟಿ ಯೋಜನೆಗಳು ಎಲ್ಲರ ಮನೆ ಮುಟ್ತಾ ಇದೆ, ಎಲ್ಲರಿಗೂ ಬಹಳಷ್ಟು ಸಹಾಯ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಹಾಡಿ ಹೊಗಳ್ತಾ ಇದ್ರು. ಇದರಿಂದ ಬಿಜೆಪಿಗೆ ಎಷ್ಟು ದೊಡ್ಡ ಮಟ್ಟದ ಮುಜುಗರ ಹೇಳಿ. ಕಾಂಗ್ರೆಸ್ ಸರ್ಕಾರವನ್ನ ಟೀಕೆ ಮಾಡ್ತಾ ಇದೆ ಬಿಜೆಪಿ, ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತ ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡ್ತಾ ಇದೆ ಬಿಜೆಪಿ. ಅದೇ ಬಿಜೆಪಿಯಲ್ಲಿರುವಂತ ನಾಯಕ ಕಾಂಗ್ರೆಸ್ನ ಪರವಾಗಿ ಮಾತಾಡ್ತಾರೆ ಅಂತ ಅಂದ್ರೆ ಅದು ಬಿಜೆಪಿಗೆ ಎಲ್ಲಿಲ್ಲದ ಮುಜುಗರ. ಅದು ನಿಮ್ಮ ಶಾಸಕರೇ ನಮ್ಮ ಪರವಾಗಿ ಮಾತಾಡ್ತಿದ್ದಾರೆ, ನಮ್ಮ ಸರ್ಕಾರದ ಪರವಾಗಿ ಮಾತಾಡ್ತಾ ಇದ್ದಾರೆ, ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಒಪ್ಕೊಂಡಿದ್ದಾರೆ, ನಮ್ಮ CM ಸಿದ್ದರಾಮಯ್ಯನವರು, ನಮ್ಮ DCM DK ಶಿವಕುಮಾರ್ ಅವರ ಬಗ್ಗೆ, ಅವರ ಕಾರ್ಯವೈಖರಿಯ ಬಗ್ಗೆ ಹಾಡಿ ಹೊಗಳ್ತಾ ಇದ್ದಾರೆ. ನಿಮ್ದೇನು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ನಾಯಕರು ಕೇಳ್ತಾ ಇದ್ದಾರೆ ಬಿಜೆಪಿಗೆ. ಇದರಿಂದ ಬಿಜೆಪಿ ಬೇಸತ್ತೋಗಿತ್ತು ಮತ್ತು ಬಿಜೆಪಿಗೆ ದೊಡ್ಡ ಮಟ್ಟದ ಅವಮಾನ ಕೂಡ ಆಗಿತ್ತು. ಸ್ವಪಕ್ಷದ ನಾಯಕರು ಯಾರಾದರೂ ಬೇರೆ ಪಕ್ಷದ ಪರವಾಗಿ ಮಾತನಾಡಿದರೆ ಮುಜುಗರ ಕಟ್ಟಿಟ್ಟ ಬುತ್ತಿ, ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಎಸ್ ಟಿ ಸೋಮಶೇಖರ್ ಅವರಂತೂ ಪಕ್ಷದಿಂದ ದೂರನೇ ಉಳಿದು ಬಿಟ್ಟಿದ್ರು, ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾ ಇರಲಿಲ್ಲ. ಇವ್ರ ನಂತರ ಯಾರಪ್ಪ, ಈಗ ಎಸ್ ಟಿ ಸೋಮಶೇಖರ್ ಆಯಿತು, ಇವ್ರ ನಂತರ